14 ವರ್ಷಗಳ ವನವಾಸದ ನಂತರ ರಾಮನು ಬಯಸಿದ್ದದ್ದು ಕೇವಲ ರಾಜ್ಯವೇನಾ ಅಥವಾ ತಮ್ಮನ ತ್ಯಾಗಕ್ಕೆ ದೊರಕಿದ ಗೌರವವೋ? ತಾನು ಅಡವಿಗೆ ಹೋಗಲು ಕಾರಣವಾದ ಕೈಕೆಯನ್ನು ಪಟ್ಟಾಭಿಷೇಕ ಸಮಯದಲ್ಲಿ ರಾಮನು ಏಕೆ ಸಣ್ಣ ನಗುವನ್ನು ಚೆಲ್ಲಿದನು? ಸೀತಮ್ಮ ತನ್ನ ಪ್ರಾಣಕ್ಕಿಂತ ಪ್ರಿಯವಾದ ಮುತ್ತಿನ ಹಾರವನ್ನು ಹನುಮಂತನಿಗೆ ಮಾತ್ರ ಏಕೆ ಕೊಟ್ಟಳು? ರಾಮರಾಜ್ಯದಲ್ಲಿ ಹಸಿವಿನಿಂದ ಸಾವುಗಳು, ಅಕಾಲಿಕ ಮರಣಗಳು ಏಕೆ ಇರಲಿಲ್ಲ? ಆ ಆಡಳಿತದಲ್ಲಿ ಇದ್ದ ಧರ್ಮವೇನು? ರಾಮನು ರಾವಣಾಸುರನನ್ನು ಸೋಲಿಸಿದ ನಂತರ ಏನಾಯಿತು? ಇಂತಹ ಇನ್ನೂ ಅನೇಕ ವಿಷಯಗಳನ್ನು ನಾವು ತಿಳಿದುಕೊಳ್ಳೋಣ. ವಿಡಿಯೋಗೆ ಹೋಗುವ ಮೊದಲು ಬಹಳ ಮಂದಿ ನೋಡ್ತಿದ್ದಾರೆ, ಆದರೆ ಈ ವಿಡಿಯೋವನ್ನು ಲೈಕ್ ಮಾಡ್ತಿಲ್ಲ. ಪ್ರತಿಯೊಬ್ಬರು ಈ ವಿಡಿಯೋವನ್ನು ಲೈಕ್ ಮಾಡಿ. ನೀವು ಲೈಕ್ ಮಾಡಿದರೆ ನಮ್ಮ ವಿಡಿಯೋ ಬಹಳ ಜನರಿಗೆ ತಲುಪುತ್ತದೆ. ಹಾಗಾದ್ರೆ ಲೈಕ್ ಮಾಡಿದ್ದೀನಾ? ಧರ್ಮವು ಮಾನವನ ರೂಪ ತಾಳಿದರೆ ಅದು ಶ್ರೀರಾಮನು, ಪವಿತ್ರತೆಗೆ ರೂಪ ಇದ್ದರೆ ಅದು ಸೀತಾದೇವಿ. ರಾಜ್ಯಕ್ಕಾಗಿ ಅಲ್ಲ, ಧರ್ಮಕ್ಕಾಗಿ ಬದುಕಿದ ಮಹಾನ್ ವ್ಯಕ್ತಿಗಳು. ರಾಮನು ಸಿಂಹಾಸನಕ್ಕಾಗಿ ಅಲ್ಲ, ವಾಗ್ದಾನಕ್ಕಾಗಿ ಅರಣ್ಯಕ್ಕೆ ಹೋದ ರಾಜಕುಮಾರನು. ತಂದೆಯ ಮಾತನ್ನು ವೇದವಾಕ್ಯವೆಂದು ಭಾವಿಸಿ ರಾಜ್ಯವನ್ನು ತ್ಯಜಿಸಿ ಕಷ್ಟವನ್ನಪ್ಪಿಕೊಂಡವನು. ಅಧಿಕಾರದಿಂದ ಅಲ್ಲ, ಆತ್ಮಗೌರವದಿಂದ ನಿಂತವನು. ಶಕ್ತಿಯಿಂದ ಅಲ್ಲ, ಶಾಂತಿಯೊಂದಿಗೆ ಗೆದ್ದವನು. ರಾಮನು ರಾಜನಾದನು, ಆದ್ದರಿಂದ ಮಹಾನುಭಾವನಾಗಲಿಲ್ಲ. ಅವನು ಮಹಾನುಭಾವನಾದ್ದರಿಂದಲೇ ರಾಜನಾದನು. ಅವನ ಹೃದಯವು ಸಮುದ್ರದಂತೆ ವಿಶಾಲ. ಅವನ ಕೋಪವು ಅಗ್ನಿಯಂತೆ ಅಲ್ಲ, ನಿಯಂತ್ರಣದಲ್ಲಿರುವ ಶಕ್ತಿಯಂತೆ ಇರುತ್ತದೆ. ಅವನ ಮಾತು ಅಮೃತ, ಅವನ ದೃಷ್ಟಿ ಕರುಣೆಯಾಗಿದೆ. ಅವನ ಜೀವನವೇ ಮಾನವರು ಹೇಗಿರಬೇಕು ಎಂಬುದನ್ನು ಹೇಳುವ ಧರ್ಮಶಾಸ್ತ್ರ. ಅದೇ ರಾಮಾಯಣ. ಭೂಮಿಯಲ್ಲಿ ಹುಟ್ಟಿದ ಮಹಾದಿವ್ಯ ಕಾವ್ಯ. 14 ವರ್ಷಗಳ ದೀರ್ಘ ನಿರೀಕ್ಷೆ ಮುಗಿತು. ನಂದಿಗ್ರಾಮದಲ್ಲಿ ಭರತನು ಕಣ್ಣೀರಿನಿಂದ ರಾಮನ ಪಾದಗಳಿಗೆ ಆ ಪಾದುಕಗಳನ್ನು ಹಾಕಿ ರಾಜ್ಯವನ್ನು ಹಸ್ತಾಂತರಿಸಿದಾಗ ಅಯೋಧ್ಯೆಗೆ ಹೊಸ ಬೆಳಕು ಬಂದಿದೆ. ಮಂಗಳ ಸ್ನಾನ ಮಾಡಿ ಬಟ್ಟೆ ಧರಿಸಿದ ರಾಮನು ಶತ್ರುಘ್ನನು ಪಗ್ಗಗಳನ್ನು ಹಿಡಿದಿದ್ದ ರತ್ನಗಳ ರಥದ ಮೇಲೆ ಏರಿದನು. ಭರತನು ಬಿಳಿಗೋದುಗೆಯನ್ನು ಹಿಡಿದಿದ್ದಾಗ ಲಕ್ಷ್ಮಣ ಮತ್ತು ವಿಭೀಷಣ ಎರಡೂ ಬದಿಯಲ್ಲಿ ನಿಂತು ವಿಸನ ಕಂಬಗಳಿಂದ ವೀಸುತ್ತಿದ್ರು. ಸುಗ್ರೀವನು ಆನೆ ಮೇಲೆ ನಡೆಯುತ್ತಿದ್ದಾಗ ಅಯೋಧ್ಯ ಬೀದಿಗಳಲ್ಲಿ ರಾಮನ ಉರುಳಾಟ ಆರಂಭವಾಯಿತು. ರಾಜಮಾರ್ಗಗಳನ್ನು ತೋರಣಗಳಿಂದ, ಸಂಭ್ರಾಣಿ ಮತ್ತು ಧೂಪಗಳಿಂದ ತುಂಬಿಸಿದ್ರು. ಮನೆಗಳ ಮೇಲಿಂದ ಮುತ್ತೈದುವರು ಸುರಿಸುವ ಹೂವಿನ ಮಳೆಯಲ್ಲಿಯೇ ರಾಮನು ನಡೆಯುತ್ತಾ ಬಂದಾಗ ಜನರು ಜಯ ಜಯ ಧ್ವನಿಗಳನ್ನು ಆಕಾಶವನ್ನು ತಲುಪುವಂತೆ ಕೂಗಿದರು. ಅಂತಃಪುರದಲ್ಲಿ ಸಿದ್ಧಪಡಿಸಿದ ರತ್ನಗಳ ಸಿಂಹಾಸನದ ಮೇಲೆ ಸೀತಮ್ಮನೊಂದಿಗೆ ರಾಮನು ಕುಳಿತುಕೊಂಡ ಕೂಡಲೇ ವಸಿಷ್ಠ ಮಹರ್ಷಿಯ ಆದೇಶದಿಂದ ಅಭಿಷೇಕ ಆರಂಭವಾಯಿತು. ಜಾಂಬವಂತನು, ಹನುಮಂತನು, ವೇಗದರ್ಶಿ, ಸುಷೇಣನು 4 ದಿಕ್ಕುಗಳಿಂದ ಸಮುದ್ರಗಳ ನೀರನ್ನು, ಪುಣ್ಯ ನದಿಗಳ ನೀರನ್ನು, ಬಂಗಾರದ ಬಿಂದೆಗಳಲ್ಲಿ ತಂದುಕೊಟ್ಟರು. ವಸಿಷ್ಠನು, ವಾಮದೇವನು, ಜಾಬಾಲಿ, ಕಾಶ್ಯಪನು ಮತ್ತು ಇತರ 8 ಮಂದಿ ಮಹರ್ಷಿಗಳು ಸೇರಿ ದೇವತೆಗಳು ಇಂದ್ರನನ್ನ ಅಭಿಷೇಕಿಸಿದಂತೆ ಮಂತ್ರಗಳನ್ನ ಪಠಿಸುತ್ತಾ ಆ ಪವಿತ್ರ ಜಲವನ್ನ ರಾಮನ ತಲೆ ಮೇಲೆ ಸುರಿಸುತ್ತಿದ್ದಾಗ ಆ ನೀರಿನ ಹಾರಗಳಲ್ಲಿ ರಾಮನ ಮುಖವು ಕೋಟಿ ಸೂರ್ಯರ ಬೆಳಕಿನಂತೆ ಪ್ರಕಾಶಿಸಿತು. ಆ ನಂತರ ಸೂರ್ಯವಂಶದ ಮೂಲಪುರುಷನಾದ ಮನುವು ಧರಿಸಿದ್ದ ಆ ಪುರಾತನ ರತ್ನಗಳ ಕಿರೀಟವನ್ನ ವಸಿಷ್ಠ ಮಹರ್ಷಿಯವರು ತುಂಬಾ ಭಕ್ತಿಯಿಂದ ರಾಮನ ತಲೆ ಮೇಲಿಟ್ರು. ಆ ಕ್ಷಣದಲ್ಲಿ ಆಕಾಶದಿಂದ ದೇವತೆಗಳು ಹೂವಿನ ಮಳೆಯನ್ನು ಸುರಿಸಿದ್ರು. ಗಂಧರ್ವರು ಹಾಡುಗಳನ್ನು ಹಾಡ್ತಿದ್ರೆ ಅಪ್ಸರಸರು ನೃತ್ಯ ಮಾಡಿದ್ರು. ಪಟ್ಟಾಭಿಷೇಕವು ಮುಗಿದ ನಂತರ ರಾಮನು ಬ್ರಾಹ್ಮಣರಿಗೆ ಕೋಟ್ಯಾಂತರ ಹಸುಗಳನ್ನು ಮತ್ತು ಬಂಗಾರದ ನಾಣ್ಯಗಳನ್ನು ದಾನವಾಗಿ ನೀಡಿದನು. ತಾನು ಸಹಾಯ ಮಾಡಿದ ವಾನರ ವೀರರಿಗೆ ಅಮೂಲ್ಯವಾದ ಆಭರಣಗಳನ್ನು ನೀಡಿ ಗೌರವಿಸಿದನು. ಆಗಲೇ ಒಂದು ಅದ್ಭುತ ದೃಶ್ಯ ಸಂಭವಿಸಿತು. ರಾಮನ್ ಕೊಟ್ಟ ಮುತ್ತಿನ ಹಾರದನ್ನು ಸೀತಮ್ಮ ತನ್ನ ಕೈಯಲ್ಲಿ ತೆಗೆದುಕೊಂಡು ರಾಮನ ಅನುಮತಿಯಿಂದ ಆ ಸಭೆಯಲ್ಲಿ ಎಲ್ಲರಿಗಿಂತ ಬಲಿಷ್ಠನೂ ಬುದ್ಧಿವಂತನೂ ಆದ ಹನುಮಂತನಿಗೆ ಬಹುಮಾನವಾಗಿ ನೀಡಿದರು. ಆಭರಣವನ್ನು ಧರಿಸಿದ ಹನುಮಂತನು ಬಿಳಿ ಮೇಘಗಳ ಮಧ್ಯೆ ಚಂದ್ರನಂತೆ ಪ್ರಕಾಶಿಸಿದನು. ಆ ಸಮಯದಿಂದ ಭೂಮಿಯಲ್ಲಿ ರಾಮರಾಜ್ಯ ಆರಂಭವಾಯಿತು. ರಾಮನ ಆಡಳಿತದಲ್ಲಿ ತಂದೆ ಜೀವಂತವಾಗಿರುವಾಗ ಮಗನು ಅಕಾಲದಲ್ಲಿ ಸಾಯುವಂತಹ ಘಟನೆಗಳು ಇರಲಿಲ್ಲ. ರೋಗಗಳ ಭಯ ಇರಲಿಲ್ಲ. ಹಸಿವಿನಿಂದ ಸಾಯುವವರೇ ಇರಲಿಲ್ಲ. ಮರಗಳು ಯಾವಾಗಲೂ ಹೂವು ಹಣ್ಣುಗಳಿಂದ ತುಂಬಿ ಕಂಗೊಳಿಸುತ್ತಿದ್ದವು. ಜನರೆಲ್ಲರೂ ಧರ್ಮಪಾಲನೆ ಮಾಡಿ ಸಂತೋಷದಿಂದ ಬದುಕುತ್ತಿದ್ದರು. ಆ ಪಟ್ಟಾಭಿಷೇಕ ದೃಶ್ಯವು ಅಯೋಧ್ಯ ಜನರ ಕಣ್ಣಲ್ಲಷ್ಟೇ ಅಲ್ಲ, ಲೋಕಮಂತ್ಯಕ್ಕೂ ಸದಾ ಉಳಿದುಕೊಂಡಿತು. ಅಯೋಧ್ಯ ಅರಮನೆಯೆಲ್ಲವೂ ವೇದ ಮಂತ್ರಗಳ ಧ್ವನಿಯಿಂದ ಪ್ರತಿಧ್ವನಿಸುತ್ತಿತ್ತು. ವಸಿಷ್ಠ ಮಹರ್ಷಿಯವರು ರಾಮನ ತಲೆ ಮೇಲೆ ಆ ದಿವ್ಯ ಕಿರೀಟವನ್ನ ಇಟ್ಟ ಕ್ಷಣದಲ್ಲಿ 14 ವರ್ಷಗಳ ವನವಾಸದ ಎಲ್ಲ ಕಷ್ಟಗಳು ಕರಗಿ ಹೋಗಿ ರಾಮನ ಮುಖದಲ್ಲಿ ಹೇಳಲಾಗದಷ್ಟು ಶಾಂತಿ ಮತ್ತು ರಾಜೋನ್ಮಾದವು ಕಾಣಿಸಿಕೊಂಡವು. ಆ ಸಮಯದಲ್ಲಿ ಇಂದ್ರನು ಕಳುಹಿಸಿದ ವಾಯುದೇವರು ಶುದ್ಧವಾದ ಬಂಗಾರದ ತಾಮರ ಹೂವಿನ ಮಾಲೆಯನ್ನ ರಾಮನ ಕುತ್ತಿಗೆಗೆ ಹಾಕಿದರು. ದೇವದುಂಬಿಗಳು ಮೊಳಗುತ್ತಿದ್ದವು. ದೇವತೆಗಳು ಆಕಾಶದಿಂದ ಸುರಿಸಿದ ಪಾರಿಜಾತ ಹೂವಿನ ಮಳೆ ರಾಜಸಭೆ ತುಂಬ ಸುಗಂಧದಿಂದ ತುಂಬಿತು. ಪಟ್ಟಾಭಿಷೇಕವು ಮುಗಿದ ನಂತರ ರಾಮನು ತನ್ನ ಮಹಾನ್ ಮನಸ್ಸನ್ನ ತೋರಿಸಿ ಕೋಟಿಗಟ್ಲೆ ಆವುಗಳನ್ನ, 100 ಎತ್ತುಗಳನ್ನ ಮತ್ತು ಎಣಿಸಲಾಗದಷ್ಟು ಬಂಗಾರವನ್ನ ಬ್ರಾಹ್ಮಣರಿಗೆ ದಾನವಾಗಿ ನೀಡಿದರು. ತನಗೆ ಸಹಾಯ ಮಾಡಿದ ವಾನರ ವೀರರನ್ನ ಪ್ರತ್ಯೇಕವಾಗಿ ಹೆಸರು ಹೇಳಿಸಿ ಗೌರವಿಸಿದ್ರು.
ಸುಗ್ರೀವನಿಗೆ ಸೂರ್ಯನ ಬೆಳಕು ಹೋಲುವ ರತ್ನಗಳ ಹಾರವನ್ನ, ಅಂಗದನಿಗೆ ಅಮೂಲ್ಯವಾದ ಭುಜಕೀರ್ತಿಗಳನ್ನ ಅಲಂಕರಿಸಿದ್ರು. ಆದ್ರೆ ಎಲ್ಲರ ಕಣ್ಣುಗಳು ಸೀತಮ್ಮನ ಕಡೆಗೆ ತಿರುಗಿವು. ಅವಳ ಕುತ್ತಿಗೆಯಲ್ಲಿ ರಾಮನು ಹಾಕಿದ ಮುತ್ತಿನ ಹಾರವನ್ನ ನೋಡಿ ಸಭೆ ಸಂಪೂರ್ಣ ನಿಶ್ಶಬ್ದವಾಯಿತು. ಸೀತಮ್ಮ ಆ ಹಾರವನ್ನ ತೆಗೆದು ಕೈಯಲ್ಲಿ ಹಿಡಿದು ಒಮ್ಮೆ ರಾಮನ ಕಡೆ ನೋಡಿದಳು, ಮತ್ತೊಮ್ಮೆ ವಾನರ ಸೇನೆಯ ಕಡೆ ನೋಡಿದಳು. ಅವಳ ಮನಸ್ಸನ್ನು ಅರಿತ ರಾಮನು ಸ್ಮಿತಹಾಸ್ಯದಿಂದ, ದೇವಿ, ನಿನಗೆ ಯಾರ ಮೇಲೆ ಹೆಚ್ಚು ಪ್ರೀತಿ ಇದೆ, ಯಾರಲ್ಲಿ ಬುದ್ಧಿ ಮತ್ತು ಬಲ ಇದೆ ಎಂದು ನಿನಗೆ ಅನಿಸುತ್ತದೋ ಅವರಿಗೆ ಆ ಹಾರವನ್ನು ಕೊಡು ಎಂದು ಹೇಳುತ್ತಾನೆ. ಅಷ್ಟರಲ್ಲಿ ಸೀತಾದೇವಿ ಆ ಹಾರವನ್ನು ಹನುಮಂತನಿಗೆ ಕೊಟ್ಲು. ಆ ಮುತ್ತಿನ ಹಾರವನ್ನು ತೆಗೆದುಕೊಂಡು ಹನುಮಂತನು ಭಕ್ತಿಯಿಂದ ರಾಮನಿಗೆ ಅರ್ಪಿಸುತ್ತಿದ್ದಾಗ ಆ ಬಿಳಿ ಮುತ್ತಿನ ಹೊಳಪಿನಲ್ಲಿ ಹನುಮಂತನು ಬೆಳ್ಳಿ ಬೆಟ್ಟದ ಮೇಜ ಹೊಳೆಯುವ ಚಂದ್ರನಂತೆ ಪ್ರಕಾಶಿಸಿದನು. ನಂತರ ರಾಮನು ಲಕ್ಷ್ಮಣನ ಕಡೆ ನೋಡಿಕೊಂಡು ತನ್ನ ಜೊತೆಗೆ ಯುವರಾಜನಾಗಿ ಪಟ್ಟಾಭಿಷೇಕ ಮಾಡಬೇಕೆಂದು ಕೇಳಿದಾಗ ಲಕ್ಷ್ಮಣನು ವಿನಯದಿಂದ ನಿರಾಕರಿಸಿದನು. ಆ ಸಮಯದಲ್ಲಿ ರಾಮನು ಭರತನನ್ನು ಯುವರಾಜನಾಗಿ ನೇಮಿಸಿ ಲಕ್ಷ್ಮಣನನ್ನು ತನ್ನ ಪ್ರಾಣಪ್ರಿಯ ಅಂಗರಕ್ಷಕರಾಗಿ ನೇಮಿಸಿಕೊಂಡನು. ಆ ಕೆಲಸದಿಂದ ಲೋಕದಲ್ಲಿ ರಾಮರಾಜ್ಯವು ವೃದ್ಧಿಯಾಯಿತು. ರಾಮನು ಆಡಳಿತ ನಡೆಸುತ್ತಿದ್ದ ಆ ಕಾಲದಲ್ಲಿ ಗಾಳಿ ಸುಖವಾಗಿ ಬೀಸುತ್ತಿತ್ತು. ಮರಗಳು ಯಾವಾಗಲೂ ಹಸಿರಾಗಿದ್ವು. ಜನರೆಲ್ಲರೂ ಈರ್ಷೆ ದ್ವೇಷಗಳಿಲ್ಲದೆ ಕೇವಲ ಧರ್ಮದ ಬಗ್ಗೆ ಮಾತ್ರ ಮಾತನಾಡುತ್ತಿದ್ರು. ರಾಮ ರಾಮ ಎಲ್ಲೆಡೆ ನೋಡಿದ್ರು. ಯಾರ ಬಾಯಲ್ಲಾದರೂ ರಾಮನ ಕಥೆಗಳೇ ಕೇಳಿಬರುತ್ತಿದ್ವು. 1000 ವರ್ಷಗಳ ಕಾಲ ನಡೆದ ಆ ಆಡಳಿತದಲ್ಲಿ ಭೂಮಿ ಹಸಿರಾಗಿ ಕಂಗೊಳಿಸುತ್ತಿತ್ತು. ಜನರು ಯಾರು ಹಸಿವಿನಿಂದ ಅಥವಾ ತಪ್ಪುಗಳಿಂದ ಬಳಲದೆ ಸಂತೋಷದಿಂದ ಬದುಕಿದ್ರು. ವಾಲ್ಮೀಕಿ ಮಹರ್ಷಿಯ ಕಲಂನಿಂದ ಬಂದ ಈ ಪಟ್ಟಾಭಿಷೇಕ ಕಥೆ ಯುಗಗಳಾದ್ರೂ ಮಾಸದ ಒಂದು ದಿವ್ಯ ದೃಶ್ಯವಾಗಿ ಉಳಿದಿದೆ. ಅಯೋಧ್ಯೆಯ ರಾಜಸಭೆಯಲ್ಲಿ ಕಣ್ಣೀರನ್ನು ಸುರಿಸಿದ ವ್ಯಕ್ತಿಯೇ ಇರಲಿಲ್ಲ. ಪಟ್ಟಾಭಿಷೇಕ ಸಮಾರಂಭ ಮುಗಿದ ಬೆಳಕು ಸಭೆ ಸಂಪೂರ್ಣವಾಗಿ ತುಂಬಿತ್ತು. ರಾಮನು ಸಿಂಹಾಸನದಿಂದ ಎದ್ದು ತನ್ನ ಗುರು ವಶಿಷ್ಠರ ಕಾಲಿಗೆ ವಂದನೆ ಸಲ್ಲಿಸಿದನು, ಆಶೀರ್ವಾದವನ್ನು ಪಡೆದನು. ನಂತರ ತನ್ನ ತಾಯಿಗಳಾದ ಕೌಶಲ್ಯ, ಸುಮಿತ್ರ, ಕೈಕೇಯಿ ಅವರ ಪಾದಗಳಿಗೆ ನಮಸ್ಕರಿಸಿದನು. ಕೈಕೇಯಿಯನ್ನು ನೋಡಿದಾಗಲೂ ರಾಮನ ಕಣ್ಣಲ್ಲಿ ದೃಷ್ಟು ಕೊತವಿರಲಿಲ್ಲ, ಕೇವಲ ಪ್ರೀತಿ ಮಾತ್ರವಿತ್ತು. ಅದನ್ನು ನೋಡಿ ಅಯೋಧ್ಯೆಯ ಜನರು ರಾಮನ ಗುಣಕ್ಕೆ ಮಾರು ಹೋಗಿದರು. ರಾಮನು ರಾಜನಾದಾಗ ಪ್ರಕೃತಿ ಕೂಡ ಸಂತೋಷಗೊಂಡಿತು. ಎಲ್ಲೆಡೆ ಕೂಡ ಹಸಿರು ಮೊಗ್ಗುಗಳು ಮೂಡಿದವು. ಒಣಗಿದ್ದ ಮರಗಳು ಮತ್ತೆ ಚಿಗುರಿದವು. ಹಬ್ಬಗಳು ಮುಗಿದರೂ ಜನರಿಗೆ ಮನೆಗೆ ಹೋಗುವ ಮನಸ್ಸಾಗಲಿಲ್ಲ. ಆ ಸಭೆಯಲ್ಲೇ ಉಳಿದು ರಾಮನ ರೂಪವನ್ನ ಕಣ್ಣಲ್ಲಿ ಉಳಿಸ್ಕೊಳ್ಬೇಕಂದ್ಕೊಂಡ್ರು. ವಿಭೀಷಣ, ಸುಗ್ರೀವ, ಅಂಗದ್ ಮುಂತಾದ ವೀರರು ತಮ್ಮ ರಾಜ್ಯಗಳಿಗೆ ಹೋಗಬೇಕಾದ ಸಮಯವಾಯಿತು. ರಾಮನು ಅವರನ್ನ ಬಲವಾಗಿ ಅಪ್ಪಿಕೊಂಡು ಅವರೊಂದಿಗಿದ್ದ ಸಂಬಂಧವನ್ನ ನೆನಪಿಸಿಕೊಂಡು ಮಹಾ ಬಹುಮಾನಗಳನ್ನು ನೀಡಿ ವಿದಾಯ ಹೇಳಿದರು. ಅವರು ಹೊರಡುವಾಗ ಅವರ ಕಣ್ಣಲ್ಲಿ ನೀರು ತುಂಬಿತು. ರಾಮನನ್ನು ಬಿಟ್ಟು ಹೋಗೋದು ಅವರಿಗೊಂದು ಪ್ರಾಣ ಬಿಟ್ಟಂತ ಕಷ್ಟವಾಯಿತು. ರಾಮನು ತನ್ನ ತಮ್ಮಂದಿರೊಂದಿಗೆ ಸೇರಿ ರಾಜ್ಯಪಾಲನೆಯನ್ನು ಆರಂಭಿಸಿದನು. ಪಟ್ಟಾಭಿಷೇಕದ ಮುಂದಿನ ದಿನದಿಂದ ಪ್ರತಿದಿನವೂ ರಾಮನು ಸಾಮಾನ್ಯ ವ್ಯಕ್ತಿಯಂತೆ ಪ್ರಜೆಗಳ ಮಧ್ಯೆ ಹೋಗಿ ಅವರ ಕಷ್ಟಗಳನ್ನು ಕೇಳಿ ತಿಳಿದುಕೊಳ್ಳುತ್ತಿದ್ದನು. ರಾಜ್ಯದಲ್ಲಿನ ಪ್ರತಿಯೊಂದು ಬಡವನ ಮನೆಯಲ್ಲೂ ಹೊತ್ತಿಗೆ ಹೊತ್ತಿದ್ದೆಯೇ ಇಲ್ಲವೇ ಎಂದು ಸ್ವತಃ ನೋಡಿಕೊಳ್ಳುತ್ತಿದ್ದನು. ರಾಮರಾಜ್ಯದಲ್ಲಿ ವೃದ್ಧರಿದ್ದಾಗ ಯುವಕರು ಸತ್ತ ದುಸ್ಥಿತಿ ಎಲ್ಲೂ ಕಾಣಿಸಲಿಲ್ಲ. ತಾಯಂದಿರು ತಮ್ಮ ಮಕ್ಕಳನ್ನೆಲ್ಲ ಕಳೆದುಕೊಂಡು ಅಳುವಂತ ಸಂದರ್ಭ ಒಂದು ಸಂಭವಿಸಲಿಲ್ಲ. ರಾಮನು 11,000 ವರ್ಷಗಳ ಕಾಲ ಈ ಭೂಮಿಯನ್ನ ಆಳಿದನು. ಅವನ ಆಡಳಿತದಲ್ಲಿ ಪ್ರತಿದಿನವೂ ಹಬ್ಬದಂತೆ ಇತ್ತು. ಜನರ ನಡುವೆ ಜಾತಿ ಧರ್ಮ ಭೇದಗಳಿರಲಿಲ್ಲ. ಎಲ್ಲರನ್ನೂ ಒಂದಾಗಿ ಇಟ್ಟದ್ದು ಕೇವಲ ಧರ್ಮವೇ. ಮೇಘಗಳು ಬೆಳೆಗಳಿಗೆ ಬೇಕಾದಾಗ ಮಾತ್ರ ಮಳೆಯನ್ನು ಸುರಿಸುತ್ತಿದ್ದವು. ಭೂಮಿ ಎಲ್ಲೆಲ್ಲೂ ಹಸಿರು ಹಾಸಿಗೆ ಹಾಸಿದಂತೆ ಇರ್ತಿತ್ತು. ರಾಮ ಎಂಬ 2 ಅಕ್ಷರಗಳ ಮಂತ್ರವು ಗಾಳಿಯಲ್ಲಿಯೂ ಕೇಳಿಸ್ತಿತ್ತು. ವಾಲ್ಮೀಕಿ ಮಹರ್ಷಿಯವರು ಬರೆದ ಪಟ್ಟಾಭಿಷೇಕ ಕತೆ ಕೇವಲ ಒಬ್ಬ ರಾಜನ ಕಥೆಯಲ್ಲ, ಅದು ಒಳ್ಳೆಯ ಸಮಾಜ ಹೇಗಿರಬೇಕು ಎಂಬುದನ್ನು ತೋರಿಸುವ ಮಾರ್ಗವಾಗಿದೆ. ಈ ಕಥೆಯನ್ನ ಓದಿದವರು ಅಥವಾ ಕೇಳಿದವರು ಮಾಡಿದ ಪಾಪಗಳು ಎಲ್ಲವೂ ಹೋಗಿ ಆಯುಷ್ಯ, ಆರೋಗ್ಯ ಮತ್ತು ಐಶ್ವರ್ಯದಿಂದ ತುಂಬಿ ಬಿಡ್ತಾರೆ ಎಂದು ಪರಶ್ರುತಿ ಹೇಳುತ್ತದೆ. ವಾಲ್ಮೀಕಿ ರಾಮಾಯಣದಲ್ಲಿನ ಈ ಪಟ್ಟಾಭಿಷೇಕ ಘಟಕ ಇಲ್ಲಿ ಮುಗಿಯುತ್ತದೆ. ಈ ವಿಡಿಯೋ ನಿಮಗೆ ಎಷ್ಟು ಇಷ್ಟವಾಯಿತೋ ಕಮೆಂಟ್ ಮಾಡಿ ತಿಳಿಸಿ. ನೋಡ್ತಿರುವ ಪ್ರತಿಯೊಬ್ಬರು ವಿಡಿಯೋವನ್ನ ಲೈಕ್ ಮಾಡಿ. ನಿಮ್ಮ ಲೈಕ್ಗಳು ನಮ್ಮ ವಿಡಿಯೋ ಇನ್ನಷ್ಟು ಜನರಿಗೆ ತಲುಪಲು ಸಹಾಯ ಮಾಡುತ್ತವೆ. ಜೈ ಶ್ರೀರಾಮ್.